ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಾಮೀನು ಪಡೆದು ಮನೆ ಸೇರಿರೋ ನಟ ದರ್ಶನ್ ಪೊಲೀಸರು ನನ್ನಿಂದ ಜಪ್ತಿ ಮಾಡಿದ 40 ಲಕ್ಷ ರೂಪಾಯಿ ವಾಪಸ್ ಕೊಡಿ ಅಂತ ಕೋರ್ಟ್ಗೆ ಮೊರೆ ಹೋಗಿದ್ದಾರೆ. ಪೊಲೀಸರು ಸೀಸ್ ಮಾಡಿರೋ ಹಣದ ಮೇಲೆ ಐಟಿ ಕಣ್ಣು ಕೂಡ ಬಿದ್ದಿದೆ. ಕೊಲೆ ಕೇಸ್ನಲ್ಲಿ ಸೀಸ್ ಹಣದ ತನಿಖೆ ಅಗತ್ಯ ಇದ್ದು ತಮ್ಮ ವಶಕ್ಕೆ ಕೊಡಿ ಅಂತ ಐಟಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ. ಜಾಮೀನು ಸಿಕ್ಕರೂ ದರ್ಶನ್ಗೆ ತಪ್ಪದ ಸಂಕಷ್ಟ. ದರ್ಶನ್ಗೆ ಸೇರಿದ ಹಣದ ಮೇಲೆ ಐಟಿ ಕಣ್ಣು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಬಳ್ಳಾರಿ ಸೆಂಟ್ರಲ್ ಜೈಲ್ ನೋಡಿ ಬಂದ ದರ್ಶನ್ ಈಗ ಬೇಲ್ ಪಡೆದು ಮನೆ ಸೇರಿದ್ದಾನೆ. ಆದ್ರೆ ಎಲ್ಲವೂ ಮುಗೀತು ಅನ್ನುವಾಗ್ಲೇ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಶುರುವಾಗಿದೆ. ಕೊಲೆ ಆರೋಪಿ ದರ್ಶನ್ ಹಣದ ಮೇಲೆ ಆದಾಯ ತೆರಿಗೆ ಇಲಾಖೆಯ ಕಣ್ಣು ಬಿದ್ದಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ತನಿಖೆ ವೇಳೆ ಪೊಲೀಸರು ಸೀಸ್ ಮಾಡಲಾಗಿದ್ದ ಹಣ ವಾಪಸ್ಗೆ ದರ್ಶನ್ ಕೋರ್ಟ್ ಮೊರೆ ಹೋಗಿದ್ದಾರೆ. ಪ್ರಕರಣದ ತನಿಖೆ ಹಂತದಲ್ಲಿ ದರ್ಶನ್, ವಿಜಯಲಕ್ಷ್ಮಿ ಹಾಗೂ ಪ್ರದೋಷ್ ಮನೆಯಲ್ಲಿ ಒಟ್ಟು 40 ಲಕ್ಷ ರೂಪಾಯಿ ಸೀಸ್ ಮಾಡಲಾಗಿತ್ತು. ಈಗ ಪೊಲೀಸರು ಸೀಸ್ ಮಾಡಿದ ಹಣಕ್ಕೂ ಕೊಲೆ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅಂತ ಕೋರ್ಟ್ಗೆ ಮನವಿ ಮಾಡಿದ್ದಾರೆ. ಕೊಲೆ ಪ್ರಕರಣದಲ್ಲಿ ಪೊಲೀಸರು ನನ್ನಿಂದ 40 ಲಕ್ಷ ಹಣ ಜಪ್ತಿ ಮಾಡಿದ್ದಾರೆ. ಪೊಲೀಸರು ಸೀಸ್ ಮಾಡಿರುವ ಹಣಕ್ಕೂ ಕೊಲೆಗೂ ಯಾವುದೇ ಸಂಬಂಧ ಇಲ್ಲ. ನನ್ನ ಸ್ವಂತ ದುಡಿಮೆಯ ಹಣವನ್ನ ಮನೆಯಲ್ಲಿಟ್ಟಿದ್ದೆ. ನನಗೆ ನಿತ್ಯದ ಖರ್ಚು, ಆರೋಗ್ಯ, ಇತರ ತುರ್ತಿಗೆ ಹಣ ಬೇಕಾಗಿರುತ್ತದೆ. ಆ ಹಣವನ್ನ ಸಾಕ್ಷಿ ನಾಶಕ್ಕೆ ಬಳಕೆ ಮಾಡಲಾಗಿತ್ತು ಎನ್ನುವ ಆರೋಪ ಸತ್ಯಕ್ಕೆ ದೂರವಾಗಿದೆ. ನನ್ನ ಸ್ನೇಹಿತ ಮೋಹನ್ ನನ್ನಿಂದ ಪಡೆದಿದ್ದ ಸಾಲವನ್ನ ಹಿಂತಿರುಗಿಸಿದ್ದರು. ಅವರ ಮಗಳ ಆಲ್ಬಮ್ ರಿಲೀಸ್ಗಾಗಿ ಮೋಹನ್ ಸಾಲ ಪಡೆದಿದ್ರು. ರೇಣುಕಾಸ್ವಾಮಿ ಕೊಲೆಗೂ 1 ತಿಂಗಳ ಮುನ್ನವೇ ಮೋಹನ್ ಹಣ ವಾಪಸ್ ನೀಡಿದ್ರು. ನಮ್ಮ ನಡುವೆ ಹಣದ ವ್ಯವಹಾರ ನಡೆದಾಗ ರೇಣುಕಾಸ್ವಾಮಿ ಯಾರೆಂದು ಗೊತ್ತಿರಲಿಲ್ಲ. ಹೀಗಾಗಿ ಪೊಲೀಸರ ವಶದಲ್ಲಿರುವ 40 ಲಕ್ಷ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಿಸಿಕೊಡುವಂತೆ ನ್ಯಾಯಾಲಯದ ಎದುರು ಆರೋಪಿ ದರ್ಶನ್ ಮನವಿ ಮಾಡಿದ್ದಾರೆ. ದರ್ಶನ್ ಅವರು ಇವಾಗಿನ ಅವರಿಂದ ದರ್ಶನ್ ಅವ್ರ ಮನೆಯಿಂದ ಸೀಸ್ ಮಾಡಿ 40,40,000 ದುಡ್ಡನ್ನ ಅವರು ನಂದು ದುಡ್ಡದು. ಆ ದುಡ್ಡನ್ನ ಒಬ್ಬರು ಮೋಹನ್ ರಾಜನ್ನ ಎಕ್ಸ್ ಕಾರ್ಪೊರೇಟರ್ ಅವ್ರು ತಗೊಂಡಿದ್ರು. ಅವ್ರ ಮಗಳ ಆಲ್ಬಮ್ಗೋಸ್ಕರ ಅಂತ ಹೇಳಿ ಆಲ್ಬಮ್ ಬಿಡುಗಡೆ ಮಾಡಬೇಕು ಅಂತ ಅದನ್ನು ತಂದು, ಅಂದರೆ ಈ ಘಟನೆ ನಡೆಯೋಕ್ಕಿಂತ ಮುಂಚೆನೇ 1 ತಿಂಗಳು 1.5 ತಿಂಗಳು ಮುಂಚೆನೇ ಅವ್ರು ತಂದು ವಾಪಸ್ ಕೊಟ್ಟಿರ್ತಾರೆ ದರ್ಶನ್ ಅವ್ರಿಗೆ. ಅದನ್ನು ಇವರು ಅಂದರೆ ಯಾರು ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸ್ನವರು ದರ್ಶನ್ ಅವರು ಈ ಪ್ರಕರಣದಲ್ಲಿ ಸಾಕ್ಷಿ ನಾಶಪಡಿಸೋಕ್ಕೆ ಅಂತ ಹೇಳಿ ಇಟ್ಕೊಂಡಿದ್ರು ಅಂತ ಒಂದು ಕಡೆ ಹೇಳಿದ್ರು. ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದ್ದಾರೆ. ಅದರಿಂದ ಆ ದುಡ್ಡು ನಂದು, ನನಗೆ ವಾಪಸ್ ಬೇಕು ಅಂತ ಹೇಳಿ ಅರ್ಜಿ ಹಾಕಿದ್ದಾರೆ ಸರ್. ಆಕ್ಷೇಪಣೆ ಸಲ್ಲಿಸಲು ಎಸ್ಪಿಪಿಗೆ ಕೋರ್ಟ್ ಸೂಚನೆ. ಪೊಲೀಸರ ವಶದಲ್ಲಿರುವ ಹಣ ವಾಪಸ್ಗೆ ದರ್ಶನ್ ಕೋರ್ಟ್ಗೆ ಅರ್ಜಿ ಸಲ್ಲಿಸ್ತಾ ಇದ್ದಂತೆ ಕೋರ್ಟ್ ಕೂಡ ಆಕ್ಷೇಪ ಅರ್ಜಿ ಸಲ್ಲಿಕೆಗೆ ಎಸ್ಪಿಪಿಗೆ ಸೂಚಿಸಿದೆ. ವಿಚಾರಣೆಯನ್ನ ಜನವರಿ 15ಕ್ಕೆ ಮುಂದೂಡಿದೆ. ಕೋರ್ಟ್ ಮೊರೆ ಹೋದ ದರ್ಶನ್ಗೆ ಐಟಿ ಶಾಕ್. ಪೊಲೀಸರು ಸೀಸ್ ಮಾಡಿರುವ ಹಣದ ಮೇಲೆ ಐಟಿ ಕಣ್ಣು ಬಿದ್ದಿದೆ. ಕೊಲೆ ಕೇಸ್ನಲ್ಲಿ ಸೀಸ್ ಆದ ಹಣದ ತನಿಖೆ ಅಗತ್ಯ ಇದ್ದು ತಮ್ಮ ವಶಕ್ಕೆ ನೀಡುವಂತೆ ಐಟಿ ಇಲಾಖೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ. ಐಟಿ ಅರ್ಜಿ ಬೆನ್ನಲ್ಲೇ ಆಕ್ಷೇಪಣೆ ಸಲ್ಲಿಸಲು ದರ್ಶನ್ ಪರ ವಕೀಲರಿಗೆ ನ್ಯಾಯಾಲಯ ಸೂಚನೆ ನೀಡಿದೆ. ಅಲ್ಲ, ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಲ್ಲಿ ಆ ಪ್ರಾವಿಷನ್ ನಾನು ನೋಡಿಲ್ಲ ಇದುವರೆಗೂ. ಅವ್ರು ಕೇಳ್ತಾ ಇದ್ದಾರೆ ನಮ್ಮ ತನಿಖೆ ಕೊಡಿ, ನಮ್ಮ ವಶಕ್ಕೆ ಕೊಡಿ ಅದನ್ನು ಅಂತ. ನಾವು ಅದನ್ನು ತೀವ್ರವಾಗಿ ಅದನ್ನು ವಿರೋಧಿಸಿ ಅದನ್ನು ಆಕ್ಷೇಪಣೆ ಸಲ್ಲಿಸ್ತಾ ಇದ್ದೀವಿ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ನಾವು ಕೊಡೋಕ್ಕೆ ಬರಲ್ಲ, ನೀವು ಆ ಥರ ಇದ್ದರೆ ನಿಮಗೆ ನೋಟಿಸ್ ಕೊಡಿ, ನಾವು ಅದು ಕಾನೂನು ಮೂಲಕ ಅದನ್ನು ಉತ್ತರ ಕೊಡ್ತೀವಿ ಅಂತ ಹೇಳಿ ಅದನ್ನು ಪ್ರತಿಪಾದಿಸ್ತಾ ಇದ್ದೀವಿ. ಮೈಸೂರಲ್ಲಿ ದರ್ಶನ್ ಸಂಕ್ರಾಂತಿ ಆಚರಣೆ. ಈಗಾಗಲೇ ಕೋರ್ಟ್ ದರ್ಶನ್ಗೆ 5 ದಿನ ಮೈಸೂರಿಗೆ ತೆರಳಲು ಅನುಮತಿ ನೀಡಿದೆ. ಇದೀಗ ತನ್ನ ಫಾರ್ಮ್ ಹೌಸ್ ನಲ್ಲಿ ದರ್ಶನ್ ಸಂಕ್ರಾಂತಿ ಆಚರಿಸಲಿದ್ದಾರೆ. ತಮ್ಮ ನೆಚ್ಚಿನ ಸಾಕು ಪ್ರಾಣಿಗಳ ಜೊತೆ ಸಂಕ್ರಾಂತಿ ಆಚರಿಸುವ ಖುಷಿಯಲ್ಲಿದ್ದಾರೆ ಕಿಲ್ಲಿಂಗ್ ಸ್ಟಾರ್. ಇನ್ನು ಬೆನ್ನು ನೋವಿನಿಂದ ಬಳಲ್ತಾ ಇರುವ ದರ್ಶನ್ ಸಂಕ್ರಾಂತಿ ಬಳಿಕ ಶಸ್ತ್ರಚಿಕಿತ್ಸೆಗೆ ಒಳಗಾಗುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.